ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಇದು ಹೊಸ ರೀತಿಯ ವಿಡಿಯೋ, ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಅಂತ ಹೇಳಿ. ಪ್ರತಿ ಶನಿವಾರನೂ ನಿಮಗೆ ಲಾಸ್ಟ್ ಡೇಟ್ ಹತ್ತಿರ ಇರೋ ಜಾಬ್ಗಳ ಬಗ್ಗೆ ವಿಡಿಯೋನ ತಿಳಿಸ್ಕೊಡ್ತೀವಿ. ಅಂದರೆ 5, 10 ಈ ಥರ ಅಷ್ಟು ಜಾಬ್ಗಳು ಯಾವ್ಯಾವುದು ಲಾಸ್ಟ್ ಡೇಟ್ ಈ ವಾರ ಇದೆ ಅಂತ ಹೇಳಿ. ಓಕೆನಾ? ಇವತ್ತು 25ರಿಂದ 1ನೇ ತಾರೀಕು ಒಳಗಡೆ, 1ನೇ ತಾರೀಕು ಫೆಬ್ರವರಿ ಒಳಗಡೆ ಯಾವ್ದು ಉದ್ಯೋಗಕ್ಕೆ ಲಾಸ್ಟ್ ಡೇಟ್ ಇರುತ್ತಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ನ ಇದರಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೆ ಯಾವತ್ತು ಬೇಕು, ಶನಿವಾರ ಬೆಳಗ್ಗೆ ಈ ಜಾಬ್ ವಿಡಿಯೋ ಬೇಕಾ ಅಥವಾ ಶುಕ್ರವಾರ ಸಂಜೆ ಬೇಕಾ? ಯಾಕಂದರೆ ಶನಿವಾರ ಭಾನುವಾರ ಅಪ್ಲಿಕೇಶನ್ ಹಾಕೋಬಹುದು, ಕೊನೆ ದಿನಾಂಕ ಹತ್ರ ಇರೋದು. ಆ ಥರ ಯಾವ್ದು ಬೇಕು ಟೈಮಿಂಗ್ಸು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶನಿವಾರ ಬೇಕು ಅಂದರೆ ಶನಿವಾರ ಬೆಳಗ್ಗೆ ಕೊಡ್ತೀವಿ, ಅಥವಾ ಶುಕ್ರವಾರ ಬೇಕು ಅಂದರೆ ಶುಕ್ರವಾರ ಬೆಳಗ್ಗೆ ಕೊಡ್ತೀವಿ. ಓಕೆನಾ? ವೀಕ್ಲಿ ಜಾಬ್ ಅಪ್ಡೇಟ್ಸ್ ಇದು, ಯಾವುದು ಹತ್ತಿರ ಲಾಸ್ಟ್ ಡೇಟ್ ಇದೆ ಅಂತ. ಓಕೆನಾ? ವಿಡಿಯೋ ಶುರು ಮಾಡೋಣ ಈಗ. ತಾಲೂಕ್ ಪಂಚಾಯತಿ ನೇಮಕಾತಿ, ತಾಲೂಕ್ ಮ್ಯಾನೇಜರ್ ಹುದ್ದೆಯನ್ನು ಅಪ್ಲೋಡ್ ಮಾಡಿದ್ವಲ್ಲ, ಸರ್ಕಾರಿ ನೇಮಕಾತಿ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ. ಅಪ್ಲಿಕೇಶನ್ ಇವತ್ತೇ ಸಲ್ಲಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವತ್ತೇ ಕೊನೆ ದಿನಾಂಕ ಆಗಿರುತ್ತೆ, 25 ಜನವರಿ 2025. ಓಕೆನಾ? ಇದನ್ನು ಮಿಸ್ ಮಾಡ್ಕೋಬೇಡಿ ಅವಕಾಶನ. ಲಿಂಕ್ನ ನಾನು ಈ ಜಾಬ್ಗಳಿಗೆಲ್ಲ ಲಿಂಕ್ ಎಲ್ಲಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ವಿಡಿಯೋ ಲಿಂಕು, ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೊಡ್ತೀನಿ. ಫಸ್ಟ್ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಎಲ್ಲದಕ್ಕೂ ಜಾಬ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ ನಾನು. ಓಕೆನಾ? ಇದನ್ನು ಮಿಸ್ ಮಾಡ್ಕೋಬೇಡಿ. 25ಕ್ಕೆ ಲಾಸ್ಟ್ ಡೇಟ್ ಇವತ್ತೇ. ನೆಕ್ಸ್ಟ್, ಶಿಕ್ಷಣ ಇಲಾಖೆ ಅಂದರೆ CBSE ಅವರು ಉದ್ಯೋಗಕ್ಕೆ ಕರೆದಿದ್ದಾರೆ. 12th ಪಾಸ್ ಆಗಿದ್ದರೆ ಸಾಕಾಗುತ್ತೆ, ನೀವು ಜಾಬ್ನ ಹಾಕ್ಕೋಬೋದು. ಸರ್ಕಾರಿ ಉದ್ಯೋಗ ಆಗಿರುತ್ತೆ. ಸಹಾಯಕ ಹುದ್ದೆಗಳು ಖಾಲಿ ಇದೆ. ವಯೋಮಿತಿನ ನೋಡೋದಾದರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷದವ್ರು ಅಪ್ಲಿಕೇಶನ್ ಹಾಕ್ಕೋಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 31 ಜನವರಿ 2025. 212 ಹುದ್ದೆ ಖಾಲಿ ಇದೆ. ಸೊ ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು ಯಾವ ಹುದ್ದೆ ಅಂತ ನೋಡಿದ್ರೆ, ಏಮ್ಸ್ ಅವ್ರು ಜಾಬ್ಸ್ಗೆ ಕರೆದಿದ್ದಾರೆ. ಓಕೆನಾ? 4576 ಹುದ್ದೆ ಇದೆ. ಕ್ಲರ್ಕು, ಡ್ರೈವರು, ಪ್ಲಂಬರು, ಫಾರ್ಮಸಿಸ್ಟು ಈ ಥರ ಸಿಕ್ಕಾಪಟ್ಟೆ ಹುದ್ದೆ ಖಾಲಿ ಇದೆ ಇದರಲ್ಲಿ. ಓಕೆನಾ? 10th 12th ಪಾಸ್ ಆದವರಿಗೆ ಎಲ್ಲರಿಗೂ ಜಾಬ್ಸ್ ಇದೆ. ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿರೋರಿಗೂ ಜಾಬ್ಸ್ ಇದೆ. 92,300 ರೂಪಾಯಿ ತನಕನೂ ಸ್ಯಾಲ್ರಿ ಇರುತ್ತೆ. ಸೊ ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ಸದುಪಯೋಗಗೊಳಿಸ್ಕೊಳ್ಳಿ. ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 55 ವರ್ಷದ ತನಕನೂ ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು. ವಯೋಮಿತಿಯ ಸಡಿಲಿಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆನಾ? ಇದಕ್ಕೆ ಅಪ್ಲಿಕೇಶನ್ ಕೊನೆ ದಿನಾಂಕ ನೋಡೋದಾದರೆ 31 ಜನವರಿ 2025. ನೋಡಿ, ಅಪ್ಲಿಕೇಶನ್ ಆನ್ಲೈನ್ ಇರೋದ್ರಿಂದ ಆದಷ್ಟು ಬೇಗ ಹಾಕ್ಕೊಳ್ಳಿ. ಕೊನೆ ದಿನಾಂಕ ಬಂದರೆ ಸರ್ವರ್ ಕ್ರ್ಯಾಶ್ ಆಗುತ್ತೆ. ನೆಕ್ಸ್ಟ್, ಸರ್ಕಾರಿ ನೌಕಂಗಣ ನೇಮಕಾತಿ ಅಂದರೆ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಜಾಬ್ಗಳಿಗೆ. ಏನೇನು ಮಾಡಿರಬೇಕು ಅಂತ ನೋಡೋದಾದರೆ, 10th ITI ಡಿಪ್ಲೊಮೊ ಪಾಸ್ ಆಗಿದ್ದರೆ ಸಾಕು, ನೀವು ಅಪ್ಲಿಕೇಶನ್ನ ಹಾಕ್ಕೋಬಹುದು. ಯಾವುದೇ ಪರೀಕ್ಷೆ ಇಲ್ಲ ಇದಕ್ಕೆ. ಓಕೆನಾ? ಡೈರೆಕ್ಟ್ ಜಾಬ್ ಇರುತ್ತೆ, ನಿಮ್ಮನ್ನು ನೇರ ನೇಮಕಾತಿ ಇರುತ್ತೆ. ಸೊ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಮೆನ್ಷನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. 30 ಜನವರಿ 2025ಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಓಕೆನಾ? ಯಾವುದೇ ಪರೀಕ್ಷೆ ಇರಲ್ಲ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡೀಟೇಲ್ಸ್ ಇದೆ, ಅಲ್ಲಿಂದ ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೋಬಹುದು. ನೆಕ್ಸ್ಟ್, ಏರ್ ಇಂಡಿಯಾ ನೇಮಕಾತಿ. ಓಕೆನಾ? ಇದನ್ನು ಏರ್ ಇಂಡಿಯಾದಲ್ಲಿ ಜಾಬ್ಸ್ ವೇಕೆನ್ಸಿ ಇದೆ. 12th ಪಾಸ್ ಆಗಿದ್ದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು. ಅಪ್ಲಿಕೇಶನಿಗೆ ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಹಾಕ್ಕೋಬಹುದು. ಅದಕ್ಕೋಸ್ಕರ 12th ಪಾಸ್ ಆಗಿರೋರು ಏರ್ ಇಂಡಿಯಾದಲ್ಲಿ ಜಾಬ್ಗೆ ಹುಡುಕ್ತಾ ಇದ್ದರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. 31 ಜನವರಿ 2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ? ಏರ್ ಇಂಡಿಯಾ ಜಾಬ್ಸ್. ನೆಕ್ಸ್ಟು, NMPTನವರು ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿನ ಕರೆದಿದ್ದಾರೆ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ, ಅವಕಾಶನ ಮಿಸ್ ಮಾಡ್ಕೋಬೇಡಿ. NMPT ಡಿಪಾರ್ಟ್ಮೆಂಟು ನಿಮ್ಮ ವೇತನ ನೋಡೋದಾದರೆ 2,60,000 ರೂಪಾಯಿ ತನಕನೂ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ ಮತ್ತು ವರ್ಷದ್ದು ಅಂತ ಮಿಸ್ ಮಾಡ್ಕೋಬೇಡಿ. ವಯೋಮಿತಿ 18ರಿಂದ 45 ವರ್ಷ. ಓಕೆನಾ? ಕೊನೆ ದಿನಾಂಕ 29 ಜನವರಿ 2025. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ ಲಿಂಕು, ಅಲ್ಲಿಂದ ಕ್ಲಿಕ್ ಮಾಡಿ. ಕರ್ನಾಟಕ ಕೃಷಿ ಇಲಾಖೆ ಸರ್ಕಾರಿ ನೇಮಕಾತಿ KPSCಯಿಂದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ರು. 7 ನವೆಂಬರ್ 2024 ಕೊನೆಯ ದಿನಾಂಕ ಇತ್ತು. ಅದನ್ನು ಎಕ್ಸ್ಟೆಂಡ್ ಮಾಡಿ 1ನೇ ತಾರೀಕು ಫೆಬ್ರವರಿ ತನಕನೂ 2025 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. 945 ಹುದ್ದೆ ಖಾಲಿ ಇದೆ.
ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 48 ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಕೋಬಹುದು. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ನೆಕ್ಸ್ಟು ಕೋಆಪರೇಟಿವ್ ಬ್ಯಾಂಕಲ್ಲಿ ಕ್ಲರ್ಕ್ ಹುದ್ದೆ ಮತ್ತು ಅಟೆಂಡರ್ ಹುದ್ದೆ ಖಾಲಿ ಇದೆ. ಓಕೆನಾ. ಕ್ಲರ್ಕ್ ಹುದ್ದೆಗೆ 10th ಆಗಿದ್ರೆ ಸಾಕು. ನಿಮಗೆ ಅಟೆಂಡರ್ ಹುದ್ದೆ ಆದರೆ 12th ಪಾಸ್ ಆಗಿರಬೇಕಾಗತ್ತೆ. ಓಕೆನಾ. 26,700 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷದವ್ರು ಅಪ್ಲಿಕೇಶನ್ ಹಾಕೋಬಹುದು. ಇದು ನೀವು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ಕೊರಿಯರು, ಪೋಸ್ಟು ಈ ಥರ ಕಳಿಸ್ಬೇಕಾಗತ್ತೆ. ಆ ವಿಡಿಯೋ ನೋಡಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಆದಷ್ಟು ಬೇಗ ಹಾಕ್ಕೊಳ್ಳಿ. ಯಾಕಂದರೆ ಪೋಸ್ಟ್ ಹೋಗಬೇಕಲ್ವಾ 1ನೇ ತಾರೀಕು ಒಳಗಡೆ, ಅದಕ್ಕೋಸ್ಕರ ಹಾಕ್ಕೊಳ್ಳಿ. ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ, ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ 1ನೇ ತಾರೀಕೆ ಲಾಸ್ಟ್ ಡೇಟು. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಕ್ಲರ್ಕು ಅಟೆಂಡರ್ ಜಾಬ್ಗೆ ಹುಡುಕ್ತಾ ಇದ್ದರೆ. ನೆಕ್ಸ್ಟು ಬೆಂಗಳೂರಲ್ಲಿ ಮುನ್ಸಿಪಲ್ ನೇಮಕಾತಿ ಖಾಲಿ ಇದೆ. ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ. ನೀವು ಏನು ಅಮೌಂಟನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಅಪ್ಲಿಕೇಶನ್ ಫ್ರೀಯಾಗಿ ಹಾಕೋಬೋದು. ಬೆಂಗಳೂರಲ್ಲಿ ಜಾಬು, ಯಾವುದೇ ಪರೀಕ್ಷೆ ಇಲ್ಲ. ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ನೀವು ಆ ಜಾಬ್ ಸೆಲೆಕ್ಟ್ ಆಗಬಹುದು, ವಾಕ್ ಇನ್ ಇಂಟರ್ವ್ಯೂ. ಓಕೆನಾ. ವೇತನ ನೋಡೋದಾದರೆ 1,23,000 ರೂಪಾಯಿ ತನಕ ಇದೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರು ಜಾಬ್ ಇದು. ನೋಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಮಾಹಿತಿಗೆ ಸಂಪೂರ್ಣ ವಿಡಿಯೋ ನೋಡಿ, ಡಿಸ್ಕ್ರಿಪ್ಷನಲ್ಲಿದೆ. ಯಾವ್ಯಾವ ಇತ್ತು ಅಂತ ಹೇಳಿದ್ರೆ 18 ಜನವರಿ ಇತ್ತು, 24 ಜನವರಿ ಇತ್ತು, ಮತ್ತು 1 ಫೆಬ್ರವರಿ 2025ಕ್ಕೂ ಇದೆ. ಓಕೆನಾ. ಸೊ ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಈ ಜಾಬ್ ಡೀಟೇಲ್ಸ್ನ ನೋಡ್ಕೊಳ್ಳಿ ಬೆಂಗಳೂರು ಮುನ್ಸಿಪಲ್ ನೇಮಕಾತಿ ಬಗ್ಗೆ. ಓಕೆನಾ. ಇದಿಷ್ಟು ಈ ಜಾಬ್ ವಿಡಿಯೋ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಪ್ರತಿ ಶನಿವಾರನೂ ಮಾಡಲಾ ಅಥವಾ ಶುಕ್ರವಾರ ಮಾಡಲಾ ಅಂತ ದಯವಿಟ್ಟು ತಿಳಿಸಿ. ಟೈಮಿಂಗ್ಸನ್ನು ತಿಳಿಸಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ. ನಾವು ಅದ್ರ ಪ್ರಕಾರನೇ ವಿಡಿಯೋ ನಿಮಗೆ ಮಾಡಿಕೊಡ್ತೀವಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಹಲವಾರು ಜನರಿಗೆ ತಲುಪತ್ತೆ. ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಜಾಬ್ ವಿಡಿಯೋ ಶೇರ್ ಮಾಡಿ. ಅವ್ರು ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಜಾಬ್ ಹಾಕ್ಕೋತಾರೆ. ಓಕೆನಾ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.